ನಮಸ್ಕಾರ ಸ್ನೇಹಿತರೆ, ಅಂಬಿ ಟ್ಯಾಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ನಮ್ಮ ಕರ್ನಾಟಕ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಣೆ ಮಾಡೋದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಯಾವ ರೀತಿ ಆನ್ಲೈನಲ್ಲೇ ನಾವು ಕೂಡ ಫಾರ್ಮ್ನ ತುಂಬೋದು. ಆನ್ಲೈನಲ್ಲಿ ಯಾವ ರೀತಿ ಫಾರ್ಮ್ ತುಂಬಬೇಕು, ಅದಕ್ಕೆಲ್ಲ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಅದಕ್ಕೆ ಎಷ್ಟು ಶುಲ್ಕ ಇದೆ, ಯಾರಿಗೆ ಎಷ್ಟು ಶುಲ್ಕನ ಹೇಳ್ತಿದ್ದಾರೆ. ಅದು ಎಲ್ಲನೂ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅದಕ್ಕೆಲ್ಲ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಎಷ್ಟು ಶುಲ್ಕನ ಪಾವತಿ ಮಾಡಬೇಕು ಅಂತ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಯಾರಿಗೆ ಎಷ್ಟೆಷ್ಟಿದೆ ಅಂದರೆ, ಪ್ರೈಮರಿ ಸ್ಕೂಲ್ನಲ್ಲಿ ಯಾರೆಲ್ಲ ಓದ್ತಿದ್ದಾರೆ ಅವರಿಗೆ 150 ರೂಪಾಯಿ ನಾರ್ಮಲಿ. ಆಮೇಲೆ SC/ST ಇದ್ದವರಿಗೂ ಕೂಡ 150 ರೂಪಾಯಿ ಫೀಸ್ ಇರುತ್ತೆ. 1ರಿಂದ 7ನೇ ತರಗತಿವರೆಗೂ ಯಾರು ಓದ್ತಿದ್ದಾರೆ ಅವರಿಗೆ 150 ರೂಪಾಯಿ ಬಸ್ ಪಾಸ್ ಚಾರ್ಜ್ ಇರುತ್ತೆ. ಅಲ್ಲಿಂದ ಹೈಸ್ಕೂಲ್ ಅಂದರೆ 8ರಿಂದ 10th ಯಾರೆಲ್ಲ ಓದ್ತಿದ್ದಾರೆ ಅವರಿಗೆ 750 ರೂಪಾಯಿ ನಾರ್ಮಲ್ ಅವರಿಗೆ. ಆಮೇಲೆ SC/ST ಅವರಿಗೆ 150 ರೂಪಾಯಿ ಶುಲ್ಕ ಇರುತ್ತೆ. ಆಮೇಲೆ ಹೈಸ್ಕೂಲ್ ಬಾಯ್ಸ್ ಅವರಿಗೆಲ್ಲ 750. ಗರ್ಲ್ಸ್ಗೂ ಕೂಡ 550 ಅಂತ ಹೇಳ್ತಿದ್ದಾರೆ. ಗರ್ಲ್ಸ್ಗೆ ಶಕ್ತಿ ಯೋಜನೆ ಇರೋದ್ರಿಂದ ಅವರು ಆಧಾರ್ ಕಾರ್ಡ್ ತೋರಿಸಿ ಬಸ್ನಲ್ಲಿ ಟ್ರಾವೆಲ್ ಮಾಡ್ಬೋದು. ಅವರಿಗೋಸ್ಕರ ಬಸ್ ಪಾಸ್ ತೆಗೆಯೋ ಅವಶ್ಯಕತೆ ಇಲ್ಲ. ಆಮೇಲೆ ಕಾಲೇಜ್ ಡಿಪ್ಲೊಮಾ ಮಾಡ್ತಿದ್ದಾರೆ ಅವರಿಗೆ 10 ತಿಂಗಳಿಗೆ 1050 ರೂಪಾಯಿ. SC/ST ಇದ್ದರೆ ಅವರಿಗೆ 150 ರೂಪಾಯಿ ಫೀಸ್ ಇರುತ್ತೆ. ಆಮೇಲೆ ITI ಅವರಿಗೆ 12 ಮಂತ್ಸ್ಗೆ 1310 ರೂಪಾಯಿ ಅವರಿಗೆ, ಮತ್ತು SC/ST ಆಗಿದ್ದರೆ 160 ರೂಪಾಯಿ ಫೀಸ್ ಇರುತ್ತೆ. ಇನ್ನು ಪ್ರೊಫೆಷ್ನಲ್ ಕೋರ್ಸ್ ಅವರಿಗೆ 10 ತಿಂಗಳಿಗೆ 1550, SC/ST ಅವರಿಗೆ ನಾರ್ಮಲಾಗಿ 150. ಆಮೇಲೆ ಮುಂದೆ ಈವ್ನಿಂಗ್ ಕಾಲೇಜ್ PhD ಏನಾದರೂ ಮಾಡ್ತಿದ್ರೆ ಅವರಿಗೆ 1350, SC/ST ಅವರಿಗೆ 150 ರೂಪಾಯಿ ಫೀಸ್ ಇರುತ್ತೆ. ಇದು ಇವರು ಯಾರಿಗೆ ಎಷ್ಟು ಫೀಸ್ ಇರುತ್ತೆ ಅಂತ ನಿಮಗೆ ಹೇಳ್ಕೊಟ್ಟೆ. ಈಗ ಅದಕ್ಕೇನೆಲ್ಲ ಏನೋ ದಾಖಲಾತಿಗಳು ಬೇಕಾಗುತ್ತೆ, ಯಾವ ದಾಖಲಾತಿಗಳು ಬೇಕು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಫಾರ್ಮ್ ಅಂತ ಇರುತ್ತೆ. ಆ ಫಾರ್ಮ್ನ ನಾವು ಫಿಲಪ್ ಮಾಡಬೇಕಾಗುತ್ತೆ. ಫಾರ್ಮ್ನ ನಾವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಬೋದು. ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಆಮೇಲೆ ಎರಡನೇದಾಗಿ ಫೀ ರಸೀದಿ. ನೀವೇನಾದರೂ ಫೀಸ್ ಕೊಟ್ಟಿರ್ತೀರ ಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ, ಅದರ ರಸೀದಿ ಬೇಕಾಗಿರುತ್ತೆ. ಆಮೇಲೆ ಆಧಾರ್ ಕಾರ್ಡ್, ಆಮೇಲೆ ಜಾತಿ ಪ್ರಮಾಣ ಪತ್ರ, ಆಮೇಲೆ SATS ID. SATS IDನ ಅದರಲ್ಲಿ ಫಿಲಪ್ ಮಾಡಬೇಕಾಗಿರುತ್ತೆ. ಯಾವ ರೀತಿ ಇರುತ್ತೆ ಅದನ್ನು ಡೌನ್ಲೋಡ್ ಯಾವ ರೀತಿ ಮಾಡೋದಂದರೆ, ಮೊದಲನೇದಾಗಿ ನಾವು ಈ ಪೋರ್ಟಲ್ನಲ್ಲಿ ಬರಬೇಕಾಗಿರುತ್ತೆ. ಯಾವ ಪೋರ್ಟಲ್? ಸೇವಾ ಸಿಂಧು ಸರ್ವಿಸಸ್. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ನಿಮ್ಮದು ID ಮತ್ತು ಪಾಸ್ವರ್ಡ್, ಅಂದರೆ ನಿಮ್ಮದು ID ಯಾವ ಇರುತ್ತೆ ಅದು IDನ ಹಾಕಿ, ಪಾಸ್ವರ್ಡ್ ಹಾಕಿ. ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಕೌಂಟ್ ನಿಮಗೆ ಮೊದಲೇ ಹೇಳ್ಕೊಟ್ಟಿದ್ದೀನಿ. ಅದು ಹಳೆ ವಿಡಿಯೋನಲ್ಲಿ ಇದೆ, ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಯಾವ ರೀತಿ ನಾವು IDನ ಕ್ರಿಯೇಟ್ ಮಾಡ್ಬೋದು ಅಂತ. ಇಲ್ಲಿ ನಾನು ID ಮತ್ತು ಪಾಸ್ವರ್ಡ್ಲ ಹಾಕ್ಕೊಂಡಿದ್ದೀನಿ. ಅಲ್ಲಿ ಅಪ್ಲೈ ಸರ್ವಿಸ್ ಅಂತ ಇದೆ ನೋಡಿ. ಅಪ್ಲೈ ಸರ್ವಿಸಸ್ ಮೇಲೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಎಲ್ಲ ಸರ್ವಿಸಸ್ ನಿಮ್ಮ ಬರುತ್ತೆ. ಅಲ್ಲೇ ಸೈಡ್ಗಡೆ ಸರ್ಚ್ ಅಂತ ಬರುತ್ತೆ. ನೀವು ಅಲ್ಲಿ KSRTC ಅಂತ ಸರ್ಚ್ ಮಾಡ್ಬೋದು. ನಿಮಗೆ ತೋರಿಸ್ತೀನಿ ಈಗ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಹೋದರೆ ಇಲ್ಲಿ ಕರ್ನಾಟಕ, ಅಲ್ಲಿ ಸೈಡಲ್ಲಿ ಸರ್ಚ್ ಅಂತ ಇದೆ. ಇಲ್ಲಿ KSRTC ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ. KSRTC. KSRTC ಅಂತ ಟೈಪ್ ಮಾಡ್ಕೊಂಡಾಗ ಇದ್ರ ರಿಲೇಟೆಡ್ ಏನೇನಿದೆ ಎಲ್ಲ ಡೀಟೇಲ್ಸಾಗೆಲ್ಲ ಬರುತ್ತೆ. ಇಲ್ಲಿ ನೀವು ಫಾರ್ಮ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಯಾವ ರೀತಿ ಇರುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಯಾವುದು ನಮಗೆ ಇಶ್ಯೂ ಆಫ್ ಸ್ಟೂಡೆಂಟ್ ಬಸ್ ಪಾಸ್. ಸ್ಟೂಡೆಂಟ್ ಬಸ್ ಪಾಸ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ, ಆ್ಯಕ್ಷನ್ ಕೆಳಗಡೆ ಡೌನ್ಲೋಡ್, ಆಮೇಲೆ ಪ್ರೊಸೀಡ್ ಟು ಅಪ್ಲೈ. ಫಸ್ಟ್ಗೆ ನಾವು ಫಾರ್ಮ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳೋಣ ಇಲ್ಲಿಂದ. ಇಲ್ಲಿಂದ ಪೇಜ್ ಓಪನ್ ಆಗ್ತಾಯಿದೆ, ಲೋಡಿಂಗ್ ಆಗ್ತಾಯಿದೆ. ಪೇಜ್ ಓಪನ್ ಆದ ತಕ್ಷಣ ನಿಮಗೆ ತೋರಿಸ್ತೀನಿ ಯಾವ ರೀತಿ ಫಾರ್ಮ್ನ ಫಿಲಪ್ ಮಾಡಬೇಕು ಅಂತ. ಈಗ ಓಪನ್ ಆಯಿತು ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಇಲ್ಲಿ ಸ್ಟೂಡೆಂಟ್ ನೇಮ್, ವಿದ್ಯಾರ್ಥಿ ಹೆಸರು, ತರಗತಿ, ಕ್ಲಾಸ್, ಜನ್ಮ ದಿನಾಂಕ, ಆಮೇಲೆ ವಿದ್ಯಾಸಂಸ್ಥೆಯ ಹೆಸರು, ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್, ವಿದ್ಯಾರ್ಥಿಯ ದಾಖಲಾತಿ ಸಂಖ್ಯೆ ಅಂದರೆ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಕೂಡ ಹಾಕೋಬೇಕಾಗುತ್ತೆ. ಆಮೇಲೆ ನಮ್ಮ ಹೆಡ್ ಮಾಸ್ಟರ್, ನಿಮ್ಮ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅಥವಾ ಡಿಗ್ರಿ ಕಾಲೇಜ್ ಏನಾದರೂ ಆಗಿರ್ಬೋದು, ಅವ್ರದ್ದು ಹೆಡ್ ಮಾಸ್ಟರ್ ಇರ್ತಾರೆ, ಅವ್ರದ್ದು ಒಂದು ಸಿಗ್ನೇಚರ್ ಬೇಕಾಗಿರುತ್ತೆ. ಆಮೇಲೆ ಅಟೆಸ್ಟೆಡ್ ಬೇಕಾಗಿರುತ್ತೆ. ಅದು ಎಲ್ಲಿ ಅಂದರೆ ಅಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು, ಪ್ರಿನ್ಸಿಪಲ್, ಹೆಡ್ ಮಾಸ್ಟರ್, ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ ಸೀಲ್ ಸಿಕ್ಕನ್ನು ಹೊಡ್ಕೊಂಡು ಆಮೇಲೆ ಅಲ್ಲಿ ಹೆಡ್ ಮಾಸ್ಟರ್ ಸಿಗ್ನೇಚರ್ ಕೂಡ ತೊಗೋಬೇಕಾಗಿರುತ್ತೆ. ಅದನ್ನು ಡೇಟ್ ಆ್ಯಂಡ್ ಸಿಗ್ನೇಚರ್ ಅಂತ ಕೊಟ್ಟಿದ್ದಾರೆ, ಸಿಗ್ನೇಚರ್ ಆ್ಯಂಡ್ ಡೇಟ್. ಅವರ ಯಾವ ಡೇಟ್ಗೆ ಹಾಕ್ತಿದ್ದಾರೆ ಅದನ್ನು ಮತ್ತು ಸಿಗ್ನೇಚರ್ ಕೂಡ ಇಲ್ಲಿ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ನಾವು ಇದನ್ನು ಇಲ್ಲಿ ಅಪ್ಲೈ ಮಾಡ್ಕೊಂಡು ಸರ್ವಿಸಸ್ ಮೇಲೆ ಮಾಡ್ಕೋಬೋದು. ಇದು ಯಾರಾದರೂ ಇದು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೀವು ಅಪ್ಲೈ ಮಾಡಿದಾಗ ಈ ರೀತಿ ಒಂದು ಫಾರ್ಮ್ ಬರುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿ ಇಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಎಲ್ಲ ಹಾಕ್ಕೊಂಡು ಆದಮೇಲೆ ನೀವು ಹೋಗಿ ನಿಮ್ಮ ಹತ್ತಿರದ
ವಿತರಣೆ ಮಾಡ್ತಾರಲ್ಲ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕಿರುತ್ತೆ. ಫಾರ್ಮ್ ಎಲ್ಲ ಫಿಲಪ್ ಮಾಡಿದ್ಮೇಲೆ ಒಂದು PDF ಫೈಲ್ ಬರುತ್ತೆ. ಸೊ ಅದನ್ನು ನೀವು ಪ್ರಿಂಟ್ ತೊಗೊಂಡು ಅಲ್ಲಿ ಹೋಗಿ ಸಬ್ಮಿಟ್ ಮಾಡ್ಬೋದು. ಅಥವಾ ನಿಮ್ಮ ಹತ್ತಿರದ ಕರ್ನಾಟಕ 1, ಗ್ರಾಮ್ 1, ಬೆಂಗಳೂರು 1 ಅಂತ ಈ ರೀತಿ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದು. ತುಂಬ ಈಸಿಯಾಗಿ ಪ್ರೊಸೆಸ್ ಇರುತ್ತೆ. ಆನ್ಲೈನಲ್ಲಿ ಕೂಡ ನೀವು ಈ ರೀತಿ ಪ್ರೊಸೆಸ್ ಸಲ್ಲಿಸ್ಬೋದು. ಸೊ ಯಾವ ರೀತಿ ಸಲ್ಲಿಸಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಅದರ ಬಗ್ಗೆ ಕೂಡ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.